ಚಾನಲ್ ಪ್ರಿಷಾ ಸಾಗರ್. ಇದು ನಮ್ಮ 15th ಡೇ ಫುಡ್ ಚಾಲೆಂಜ್ ಫಾರ್ ಹೇರ್ ಕೇರ್. ಲಾಸ್ಟ್ ವಿಡಿಯೋದಲ್ಲಿ ಹೇರ್ ಸ್ಪ್ರೇ ಖಾಲಿಯಾಗಿದೆ ಅಂತ ರೆಡಿ ಮಾಡಿದ್ದೆ. ಅದು ಈಗ ರೆಡಿಯಾಗಿ 24 hours ಆಗಿದೆ. ಈಗ ಇದನ್ನ ಒಂದು ಎಂಟಿ ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹೇರ್ ಸ್ಪ್ರೇನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ 10 days ಆಯಿತು. ಹೇರ್ ಸ್ಪ್ರೇ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ 2 days ಆದಮೇಲೆ ಒಂದು ಡ್ಯಾಂಡ್ರಫ್ ಆಲ್ಮೋಸ್ಟ್ 50% ಕಂಟ್ರೋಲಿಗೆ ಬಂದಿತ್ತು. ಈಗ ಆಲ್ಮೋಸ್ಟ್ 10 days ಆಗಿದೆ. ಸೊ ಹೇರ್ ಸ್ಪ್ರೇ ನನಗೆ ತುಂಬಾ ಹೆಲ್ಪ್ ಮಾಡಿದೆ. ಇದರಿಂದ ಡ್ಯಾಂಡ್ರಫ್ ಕಂಟ್ರೋಲ್ ಆಗಿದೆ. ಹಾಗೆ ಅದು ಕಂಪ್ಲೀಟ್ ಆಗಿ ಒಣಗಿದ ಮೇಲೆ ಬಾಚ್ಕೊಳ್ಳುವಾಗ ಹೇರ್ ತುಂಬಾ ಸ್ಮೂತ್ ಅಂತ ಅನಿಸುತ್ತೆ. ಡ್ಯಾಂಡ್ರಫ್ ಇದ್ದಾಗ ತಲೆ ಸ್ವಲ್ಪ ಕಟ್ಟ ಬರ್ತಾ ಇತ್ತು, ಈಗ ಆ ಕಟ್ಟ ಕೂಡ ಬರೋದಿಲ್ಲ. ಹಾಗೆ ಹೇರ್ ಲೆಂತ್ ಕೂಡ ಮುಂಚಿನಗಿಂತ ಸ್ವಲ್ಪ ಉದ್ದ ಆಗಿದೆ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹೇರ್ ಸ್ಪ್ರೇ ಮಾಡ್ಕೊಂಡು ಫ್ರೆಶ್ ಆಗಿ ಪೂಜೆನ ಮುಗಿಸಿ ಊಟಕ್ಕೆ ಪಾಲಕ್ ದಾಲ್ ಕಿಚಡಿ ಮಾಡೋಣ ಅಂತ ಕುಕ್ಕರ್ಗೆ ಅಕ್ಕಿ, ಹೆಸರುಬೇಳೆ ಹಾಗೆ ತೊಗರಿಬೇಳೆನ ಚೆನ್ನಾಗಿ ತೊಳೆದು 3 ವಿಷಲ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಚೆನ್ನಾಗಿ ಮೆತ್ತಗಾಗಿರುತ್ತೆ. ಇನ್ನು ಪಾಲಕ್ನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೋಬೇಕು. ನೆಕ್ಸ್ಟ್ ಒಂದು ಬಾಣಲಿಗೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಟೊಮೆಟೊನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಗೆ ಧನಿಯಾ ಪೌಡರ್, ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಪಾಲಕ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಹಾಕಿ ಒಂದು 2 ನಿಮಿಷ ಪ್ಲೇಟ್ನ ಮುಚ್ಚಿಡಿ. ಆಗ ಪಾಲಕ್ಕು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಪಾಲಕ್ ಸೊಪ್ಪು ಚೆನ್ನಾಗಿ ಬೇಯ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1 ನಿಮಿಷ ಪ್ಲೇಟ್ನ ಮುಚ್ಚಿಟ್ಬಿಡಿ. ನೆಕ್ಸ್ಟ್ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿರುತ್ತೆ. ಆಗ ಬೇಯಿಸ್ಕೊಂಡಿರೋ ಅನ್ನ, ಹೆಸರುಬೇಳೆ, ತೊಗರಿಬೇಳೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಪ್ಲೇಟ್ನ ಮುಚ್ಚಿಟ್ಬಿಡಿ. ಆಗ ಇನ್ನೂ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಹಾಗೆ ಸಿಂಪಲ್ ಆದ ಪಾಲಕ್ ದಾಲ್ ಕಿಚಡಿ ರೆಡಿ ಆಯಿತು. ಕಿಚಡಿನ ರೆಡಿ ಮಾಡಿಟ್ಟು ಇನ್ನು ಗ್ರಾಸರೀಸ್ ಎಲ್ಲಾನು ತಗೊಂಡ್ಬಂದಿದ್ವಿ ಡಿಮಾರ್ಟಿಂದ. ಸೊ ಎಲ್ಲಾನು ಒಂದು ಕಡೆಯಿಂದನೂ ಸಪ್ರೇಟ್ ಆಗಿ ಮಾಡಿ ಎತ್ತಿಟ್ಟಿದ್ದಾಯ್ತು. ಆಲ್ಮೋಸ್ಟ್ ಏನೆಲ್ಲ ರೇಷನ್ ಖಾಲಿ ಆಗುತ್ತೋ ಅದೆಲ್ಲನೂ ಅವಾಗಲೇ ತಂದು ರಿಫಿಲ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಿದ್ರೆ ಖಾಲಿ ಆಗಿರೋ ಬಾಕ್ಸ್ಗೆಲ್ಲ ರಿಫಿಲ್ ಮಾಡೋದು ಅಂದ್ರೆ ಒಂಥರ ಏನೋ ಖುಷಿ ಅನ್ಸುತ್ತೆ, ತುಂಬಾನೇ ಇಷ್ಟ ಕೂಡ. ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ, ಹೇರ್ ಗ್ರೋತ್ ಆಗಲಿಕ್ಕೆ ರೆಗ್ಯುಲರ್ ಆಗಿ ಸೀಡ್ಸು, ನಟ್ಸು, ಡ್ರೈ ಫ್ರೂಟ್ಸ್ ಎಲ್ಲಾನು ತಗೊಳ್ತಾ ಇದ್ದೀನಿ. ಸೊ ಎಲ್ಲಾನು ಆಗಾಗ ಖಾಲಿ ಆಗ್ತಿರುತ್ತೆ ಅಂತ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ ಬಂದಿದ್ದೀನಿ. ಏನೆಲ್ಲ ಖಾಲಿ ಆಗಿದೆ ಎಲ್ಲಾನು ರಿಫಿಲ್ ಮಾಡಿಕೊಂಡು ಎಕ್ಸ್ಟ್ರಾ ಉಳಿದಿರೋದ್ರಿಂದ ಒಂದು ಬಾಸ್ಕೆಟ್ಗೆ ಇಟ್ಟು ಫ್ರಿಜ್ಜಲ್ಲೇ ಇಟ್ಬಿಡ್ತೀನಿ. ಆಗ ಬೇಗ ಹುಳ ಆಗೋದಿಲ್ಲ, ಚೆನ್ನಾಗಿರುತ್ತೆ ಅಂತ. ಇನ್ನು ಊಟಕ್ಕೆ ಪಾಲಕ್ ಕಿಚಡಿ, ಕ್ಯಾರೆಟ್, ಸೌತೆಕಾಯಿ ಜೊತೆ 1 ಎಳ್ಳುಂಡೆ ಮತ್ತೆ ಸ್ವಲ್ಪ ಅಕ್ಷಿಕಾಳು ಚಟ್ನಿ. ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡ್ತಾ ಇದ್ರೆ ಹೇರ್ ಗ್ರೋತ್ ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಬಗ್ಗೆ ನೀವು ಐಡೆಂಟಿಫೈ ಮಾಡ್ಬೋದು. ಈವ್ನಿಂಗ್ ಹಾಗೆ ಒಂದು ದಾಳಿಂಬೆ ಹಣ್ಣು ತಿಂದು ಸ್ವಲ್ಪ ವರ್ಕ್ ಇತ್ತು ಅಂತ ಬೆಳಗ್ಗೆ ಹೋಗಿದ್ವಿ. ಸೊ ನೈಟ್ ಅಲ್ಲಿ ಲೈಟಾಗಿ ಊಟ ಮಾಡ್ಕೊಂಡು ಬಂದಿದ್ದಾಯ್ತು. ಹಾಗೆ ಮರಿದನ್ನು ಡೈಲಿ ಅಟ್ಲೀಸ್ಟ್ 2 ಲೀಟರ್ ನೀರಾದರೂ ಕುಡಿತಾ ಇರಿ. ಅದರಿಂದ ಹೇರ್ ಫಾಲ್ ಕಂಟ್ರೋಲ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.